ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ KIK ಸೈನಿಂಗ್ ಆಫ್ MC ಕಿರಣ್ ಮಾತಾಡ್ತಿರೋದು. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ರೆ ಐತಿಹಾಸಿಕ ಸ್ಥಳವಾದಂತ ಚಂದ್ರಗುತ್ತಿಗೆ ಇವತ್ತು ನಾನು ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂತ ಅಂದ್ರೆ, ನಾನು SLC ಯಾವಾಗಿರ್ಬೇಕಿದ್ರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ. ಅಂದ್ರೆ ನಾನು ಪಾಸ್ ಆದ್ರೆ ಇಲ್ಲಿ ಬಂದು ಹಣ್ಕಾಯಿ ಮಾಡಿಸ್ಕೊಡ್ತೀನಿ ಅಂತ. ಅದು ವರ್ಷಗಳು ಸ್ಕಿಪ್ ಆಗ್ತಾ ಕೊನೆಗೂ ಇವತ್ತು ಬಂದಿದ್ದೀನಿ. ಅಂದ್ರೆ ಲೈಕ್ ನಾನು ಅನ್ಕೊಂಡಿದ್ದೆ ನಾನು ಇವತ್ತು ಇಲ್ಲಿ ವಿಡಿಯೋ ಮಾಡ್ಬೇಕು ಅಂತ. ಆಮೇಲೆ ಅದು ನೋಡಿ, ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅಂತ ತುಂಬಾ ಸ್ಕಿಪ್ ಆಗಿಬಿಟ್ಟು ಓಕೆ ಅದು ಆಯ್ತು ಇದು ಆಯ್ತು ಎರಡನ್ನೂ ಸೇರಿಸಿ ಮಾಡ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಬನ್ನಿ, ಇವಾಗ ನಾನು ಟೆಂಪಲ್ ಒಳಗಡೆ ಹೋಗ್ತಾ ನಿಮ್ಗೆ ಅಲ್ಲಿಯ ಪ್ಲೇಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಬನ್ನಿ, ಇಲ್ಲಿಯೂ ಮಸ್ತ್ ಮಜಾ ಮಾಡೋಣ. ಮೇಡಮ್ ಹಣ್ಕಾಯಿ ಸಿಗುತ್ತಾ? ಹಣ್ಕಾಯಿ ಕೊಡಿ. ಎಷ್ಟು? ಉಡಿ ಹಾಕಿದ್ರೆ 150, ಉಡಿ ಹಾಕ್ಲಿಲ್ಲ ಅಂದ್ರೆ 100. ಓಕೆ, 100 ಕೊಡಿ, ತಗೊಳ್ಳಿ. ಓಕೆ ಫೈನ್, 150ನೇ ತಗೊಳ್ಳಿ. ಬಾಳೆ ಎಷ್ಟು? ಓಕೆ, ಇವಾಗ ನಾನೊಂದು ಹಣ್ಕಾಯಿ ತಗೊಂಡಿದ್ದೀನಿ. ಇವಾಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀನಿ. ಮುಂಭಾಗ ಅಂತ ಅಂದ್ರೆ ನಾವು ಇಲ್ಲಿಂದ ಮೇಲ್ಗಡೆ ಈ ಮೆಟ್ಟಿಲುಗಳ ಮೂಲಕ ಹತ್ತೋಗ್ಬೇಕು. ಸೊ ಇವಾಗ ನಾವು ಹಾಕೊಂಡು ಬರ್ತೀವಲ್ಲ ಸ್ಲಿಪ್ಪರ್, ಶೂಸ್, ಸ್ಯಾಂಡಲ್ಸ್ ಏನೇ ಇದ್ರು ಈ ಸೈಡ್ ಅಲ್ಲಿ ರಿಮೂವ್ ಮಾಡಿಬಿಟ್ಟು ಇಲ್ಲಿಂದ ನಾವು ಹೊರಡಬೇಕು. ನೋಡಿ, ಇಲ್ಲೊಬ್ರಿಗೆ ಅಮ್ಮ ಮೈ ಮೇಲೆ ಬಂದಿದೆ. ವಿಷಯ ಏನಂತ ಹೇಳಕ್ ಹೇಳಿ, ಬಂದಿರೋದ್ ಮುಖ್ಯ ಅಲ್ಲ, ಏನಂತ ಹೇಳ್ಬೇಕು ತಾನೆ. ಮಾಡಿದ್ಯೇನು? ನಾನು ತುಂಬಾ ಚಿಕ್ಕವನಿದ್ದಾಗ ನಮ್ಮ ಮಾವನ ಜೊತೆ ಒಂದ್ಸಲ ಬಂದಿದ್ದೆ ನಾನು ಈ ದೇವಸ್ಥಾನಕ್ಕೆ. ನಾನು ಈ ಸ್ಕೂಲಲ್ಲೆಲ್ಲ ರಜೆ ಕೊಟ್ಟಿದ ತಕ್ಷಣ ನಮ್ಮ ಅಜ್ಜಿ ಮನೆ ಹೋಗ್ತಿದ್ದೆ. ಅವರು ನಮ್ಮ ಮಾವ ಕರ್ಕೊಂಡ್ ಬಂದಿದ್ರು. ಆಯ್ತಾ, ಅವ್ ಚಿಕ್ಕವನಿದ್ದಾಗ್ಲೇನೆ ನಾನು ಇಲ್ಲಿ ಮೆಟ್ಟಲ್ ಲೆಕ್ಕ ಹಾಕಿದ್ದೆ. ಬಿಫೋರ್ ಒಂದು 20 ವರ್ಷದ ಹಿಂದೆ ಅನ್ಕೊಳ್ಳಿ. ಅವಾಗ 200 ಮೆಟ್ಲುಗಳಿದ್ವು. ಇವಾಗ ನಾನು ಲೆಕ್ಕ ಹಾಕಲ್ಲ. ಸೊ ಐ ಥಿಂಕ್ 200 ಮೆಟ್ಲುಗಳು ಇದಾವೆ ಅನ್ಸುತ್ತೆ. ನೀವು ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಅವರಿಗೆ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ಎಷ್ಟು ಮೆಟ್ಲಿದಾವೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಆಯ್ತಾ, ನೋಡಿ ಮೆಟ್ಲುಗಳನ್ನು ನಾವು ಹತ್ತು ಬರ್ತಾ ಇದ್ದ ಹಾಗೇನೆ ಫಸ್ಟಿಗೆ ನಮ್ಗೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಬಂದ್ಬಿಟ್ಟು ಗಣೇಶ ಟೆಂಪಲ್. ಯಾವುದೇ ಕಾರ್ಯಕ್ರಮಗಳನ್ನು ಶುರು ಮಾಡೋದಾಗ್ಲಿ ನಮ್ ಹಿಂದೂ ಸಂಪ್ರದಾಯದ ಪ್ರಕಾರ ಗಣಪತಿಗೆ ಮೊದಲನೇ ಪೂಜೆ. ಸೊ ಇಲ್ಲಿ ಬಂದು ನಾವು ಮೊದಲ ಪೂಜೆ ಮಾಡ್ಕೊಂಡು ಆಮೇಲೆ ಅಮ್ಮನ ದರ್ಶನ ಮಾಡಕ್ ಹೋಗ್ಬೇಕಾಗುತ್ತೆ. ನಾನು ಇವಾಗ ಮೆಟ್ಟಿಲುಗಳನ್ನ ಹತ್ಕೊಂತ ಬಂದಿದ್ದೀನಿ. ಆಲ್ಮೋಸ್ಟ್ ನಾನು ಅರ್ಧ ಬಂದು ತಲುಪಿದ್ದೀನಿ, ಇನ್ನ ಅರ್ಧ ನಾನು ಹೋಗ್ಬೇಕಿದೆ. ಅಷ್ಟರೊಳಗಡೆ ನಿಮ್ಗೆ ಇಲ್ಲಿಯ ಇತಿಹಾಸಗಳನ್ನ ನಾನು ಫಸ್ಟ್ ಮೊದಲೇದಾಗಿ ಹೇಳ್ತೀನಿ. ಶ್ರೀಕೃಷ್ಣ ಮತ್ತೆ ಜರಾಸಂಧ ಇಬ್ರು ಯುದ್ಧ ಮಾಡಬೇಕಿದ್ರೆ
ಶ್ರೀಕೃಷ್ಣ ಬಂದು ಈ ಪ್ರದೇಶದಲ್ಲಿ ಆ ಕೋಟೆ ಒಳಗಡೆ ಹೋಗ್ತಾನಂತೆ. ಜರಾಸಂಧ ಎಲ್ಲೇ ಹುಡುಕ್ನು ಶ್ರೀಕೃಷ್ಣ ಸಿಗೋದಿಲ್ಲ. ಇದ್ರ ನೋಡ್ತಿದ್ದಂತಹ ಚಂದ್ರ ನಕ್ಕಾಗ ಇದಕ್ಕೆ ಚಂದ್ರಗುತ್ತಿ ಅಂತ ಹೆಸರು ಬರುತ್ತೆ. ಸೊ ಆಮೇಲೆ ಏನಪ್ಪಾ ಅಂತ ಅಂದ್ರೆ ಈ ಅಮ್ಮಂದ್ ಹಿಸ್ಟ್ರಿ ಏನಪ್ಪಾ ಅಂತ ನೋಡಿ, ಮೆಟ್ಲಿನಗಳ ಹತ್ಕೊಂತ ಬಂದಾದ್ಮೇಲೆ ನಮ್ಗೆ ಎರಡನೇದಾಗಿ ಸಿಗೋದೆ ಶ್ರೀ ರಾಜಯೋಗಿ ಚಂದ್ರನಾಥ ಸ್ವಾಮೀಜಿಯವರ ಜೀವಂತ ಸಮಾಧಿ. ನಾವು ಅದೇ ಒಂದು ಕಿರು ರೋಡಲ್ಲಿ ಬಂದ್ರು ಅಂತ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬೇರೆ ಹಾಕಿದ್ದಾರೆ. ಪುರಾತನ ಪ್ರಸಿದ್ಧನಾಥ ಸಂಪ್ರದಾಯದ ಗುರುಗಳಾದ ಶ್ರೀ ರಾಜಯೋಗಿ ಚಂದ್ರನಾಥ ಬಾವಾಜಿಯವರ ಜೀವಂತ ಸಮಾಧಿಯಾದ ಸ್ಥಳ. ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿಗಳಿಲ್ಲ. ಒಬ್ರು ಪ್ರಸಿದ್ಧ ರಾಜಯೋಗಿಗಳು ಇಲ್ಲಿ ಜೀವಂತ ಸಮಾಧಿ ಅಂತಂತ ಸ್ಥಳ ಇದು. ನಾವು ಮೆಟ್ಲುಗಳನ್ನ ಹತ್ಕೊಂಡು ಏನ್ ಬರ್ತೀವಿ, ಫಸ್ಟ್ ಗಣೇಶ ಟೆಂಪಲ್ ಸಿಗುತ್ತೆ. ಆಮೇಲೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಜೀವಂತ ಸಮಾಧಿ ಅಂತ ಗುರುಗಳ ಸಮಾಧಿ ಸಿಗುತ್ತೆ. ಆಮೇಲೆ ಮೂರನೇ ಸಿಗೋದೆ ಕಾಲಭೈರವ ದೇವಸ್ಥಾನ. ಓಕೆ, ನಾನು ಇಲ್ಲಿ ದರ್ಶನ ಪಡ್ಕೊಂಡು ಇವಾಗ ಮುಂದಿನ ಸ್ಟೆಪ್ ತಗೊಳ್ತಾ ಇದ್ದೀನಿ, ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಇಲ್ಲಿ ಹೋಗೋಕಿನ ಮುಂಚೆ ನಾನು ರೇಣುಕಾ ಯಲ್ಲಮ್ಮ ಇಲ್ಲಿ ಬಂದು ಯಾಕೆ ನೆಲೆಸಿದ್ಲು ಅನ್ನೋದನ್ನ ಒಂದು ಕಥೆಯನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೇಣುಕಾ ಯಲ್ಲಮ್ಮ ಇರ್ತಾಳಲ್ಲ, ಅವಳು ಒಬ್ಬ ಪ್ರಭಾವಿ ಮಹಿಳೆ ಆಗಿರ್ತಾಳೆ. ಅವಳೊಬ್ಳು ರಾಜ ಮನೆತನದ ಮಹಿಳೆ ಆಗಿರ್ತಾಳೆ. ಅವಳು ಒಬ್ಬ ರಾಜಮುನಿಯನ ಮದುವೆ ಆಗಿರ್ತಾಳೆ. ಅವಳಿಗೆ ಅವನಿಗೆ ಇವಳು ನಿಷ್ಠಾವಂತವಾಗಿರ್ತಾಳೆ. ಓಕೆ, ಅಂಡ್ ಅವಳಿಗೆ ಎಷ್ಟು ನಿಷ್ಠಾವಂತ ಆಗಿರ್ತಾಳೆ ಅಂತ ಅಂದ್ರೆ ಮರಳಿಂದಾನೇ ಮಡಿಕೆಗಳನ್ನ ಮಾಡಿ ಅವನ ಪತಿರಾಯಂಗೆ ನೀರುಗಳನ್ನ ಕೊಡೋದಕ್ಕೆ ಹೋಗ್ತಾ ಇರ್ತಾಳೆ. ಮತ್ತೆ ಅವಳಿಗೆ ಈ ಮಡಿಕೆ ಇಟ್ಕೊಬೇಕಂದ್ರೆ ಮೇಲ್ಗಡೆ ಇವಾಗ ನಮ್ ಕಡೆ ಏನ್ ಮಾಡ್ತಾರೆ, ದಿಂಬ್ ಹಾಕೊಂತಾರಲ್ವಾ. ಸೊ ಅವಳು ಹಾವನ್ನ ಮಾಡ್ಕೊಂಡು ಹೋಗ್ತಿದ್ಲಂತೆ. ಅಂದ್ರೆ ಅಷ್ಟು ಅವಳು ಲಾಯಲ್ ಆಗಿದ್ಲು, ಟ್ರಸ್ಟ್ ಇಟ್ಕೊಂಡಿದ್ಲು ಅವಳು ಗಂಡನ ಹತ್ರ. ಸೊ ಒಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಅವಳು ಯಾವ್ದೋ ಕಾರಣಕ್ಕೆ ಒಂದು ಹುಡುಗನ ಜಸ್ಟ್ ಕಣ್ಣೆತ್ತಿ ನೋಡ್ದ ಅನ್ನೋ ಒಂದೇ ಕಾರಣಕ್ಕೆ ಋಷಿ ಅವಳ ಹೆಂಡತಿ ಮೇಲೆ ತುಂಬಾ ಬೇಸರ ಮಾಡ್ಕೊಂಡು ಅವಳನ್ನ ಸೀರೆ ಬಟ್ಟೆಗಳನ್ನ ಬಿಚ್ಚಿ ಕಳಿಸ್ಬಿಡ್ತಾನಂತೆ. ಸೊ ಅವಾಗ ಯಲ್ಲಮ್ಮ ಏನ್ ಮಾಡ್ತಾಳೆ ಅಂತ ಅಂದ್ರೆ ಬೇವಿನ ಎಲೆ ಇದೆ ಅದನ್ನ ಬಟ್ಟೆಯಾಗಿ ಮಾಡ್ಕೊಂಡು ಅವಳು ಕಾಡಲ್ಲಿ ಹೋಗಿ ತಪ್ಸ್ಕೊಂತಾಳಂತೆ. ಸೊ ಅದಕ್ಕೇನೆ ಇಲ್ಲಿ ಬರೋರು ಎಲ್ಲಾರು ಇವಾಗ ಅದು ಅಷ್ಟೊಂದು ನಿಷೇಧವಾಗಿದೆ. ಮುಂಚೆ ಏನ್ ಮಾಡ್ತಿದ್ರು ಅಂತ ಅಂದ್ರೆ ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಬಟ್ಟೆ ಬದಲು ಬೇವಿನ ಎಲೆಗಳು ಬಟ್ಟೆಗಳನ್ನ ಹಾಕೊಂಡು ಬರ್ತಾ ಇದ್ರಂತೆ. ಸೊ ಆಮೇಲೆ ಏನಾಗುತ್ತೆ ಅಂತ ಅಂದ್ರೆ ಅಷ್ಟಾದ್ರೂನು ಆ ಋಷಿಗೆ ಅವ್ನ ಹೆಂಡತಿ ಮೇಲೆ ಇರೋ ಕೋಪ ಕಡಿಮೆ ಆಗ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಾನೆ, ಅವಳನ್ನ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಹೀಗೆ ಹೇಳ್ತಾನೆ, ನಿಮ್ಮ ಅಮ್ಮನ ನೀವು ಸಾಯಿಸ್ಬೇಕು ಅಂತ ಹೇಳಿ. ಬಟ್ ಯಾವ ಮಕ್ಳಿಗೂ ಅಮ್ಮನ್ ಸಾಯಿಸ್ಬೇಕು ಅಂತ ಅನ್ಸಲ್ಲ. ಸೊ ಅವಾಗ ಅವ್ರನ್ನೆಲ್ಲ ಜಡ ಮಾಡ್ಬಿಡ್ತಾನೆ. ಜಡ ಅಂದ್ರೆ ಕಲ್ಲು ಮಾಡ್ಬಿಡ್ತಾನೆ ಮಕ್ಕಳನ್ನೆಲ್ಲ. ಆಮೇಲೆ ಅವನ ಕೊನೆ ಮಗ ಆದಂತಹ ಪರಶುರಾಮನ ಕರೆದ್ಬಿಟ್ಟು ನೀನು ತಾಯಿನ ರುಂಡನ್ ಬೇರೆ ಮಾಡ್ಬೇಕು ಅನ್ನೋ ಒಂದೇ ಆಜ್ಞೆನ ಕೊಡ್ತಾನೆ. ಆಜ್ಞೆನ ಅವನು ಮರುಪಾಲಿಸಿ ಅವ್ರ ಅಮ್ಮನ ಕುತ್ತಿಗೆನ ತಗೊಂಡ್ ಬರ್ತಾನೆ. ಆ ಕುತ್ತಿಗೆ ಏನ್ ಕಟ್ ಮಾಡಿರ್ತಾರಲ್ಲ ಅದನ್ನ ರಾಜನ ಹತ್ರ ಅಪ್ಪನ ಹತ್ರ ತಗೊಂಡ್ ಹೋಗ್ತಾನೆ. ಈ ಕೆಳಗಡೆ ಏನ್ ಭಾಗ ಇದೆಯಲ್ಲ ಅದು ಈ ದೇವಸ್ಥಾನದಲ್ಲೇ ಇಟ್ಟು ಹೋಗ್ತಾನೆ. ಸೊ ಓಕೆ, ಆಮೇಲೆ ಮಗನಿಗೆ ಅಪ್ಪ ಹೇಳ್ತಾನೆ, ಓಕೆ ನಾನು ಏನ್ ಹೇಳಿದೀನೋ ಅದನ್ನೆಲ್ಲ ನೀನ್ ಮಾಡಿದೀಯಾ, ನಿನ್ಗೆ ಏನ್ ಬೇಕು ನಾನು ಕೊಡ್ತೀನಿ ಅಂತ. ಅವಾಗ ಮಗ ಹೇಳ್ತಾನೆ ನಮ್ಮಮ್ಮ ಮತ್ತೆ ನನ್ ಬೇಕು ಅಂತ. ಸೊ ಅವಾಗ ಅವ್ರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಆಗ್ತಾರೆ. ಓಕೆ, ನಾವು ಕಾಲಭೈರವ ದೇವಸ್ಥಾನನ ದಾಟಿ ಇವಾಗ ಈ ಕಡೆ ಬರ್ಬಂತ ತಕ್ಷಣ ನಮ್ಗೆ ಸಿಗೋದೇನು ಅಂತ ಅಂದ್ರೆ ನಾಗಚೌಡೇಶ್ವರಿ. ಐ ಥಿಂಕ್ ಇಲ್ಲಿ ತುಂಬಾ ನಾಗರ ಕಲ್ಲುಗಳಿದಾವೆ. ನಮ್ಗೆ ಇಲ್ಲಿ ಅರ್ಥ ಆಗೋದೇನು ಅಂತಂದ್ರೆ ಇಲ್ಲಿ ನಾಗರ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು. ಎರಡು ಕಾಯಿ ಇದೆ ಅಷ್ಟೇನೆ.
ಸರ್ ತಗೊಳ್ಳಿ. ಇದಿಷ್ಟು ಒಳಗಡೆ. ಹಾಂ, ಇದು ಒಳಗಡೆ ಕೊಡಬೇಕಾ? ಇದಿಷ್ಟು ಕಾಯಿ ಮಾತ್ರ ಇಲ್ಲಿ ಹೊಡೆಯೋದು? ಹಣ್ಣು ಕಾಯಿ. ಹಾಂ. ಒಳಗಡೆ ಕ್ಯಾಮ್ರಾ ಅಲೋಡ್ ಇದೆಯಾ? ಇಲ್ಲ, ಅಲೋಡ್ ಇಲ್ಲ. ಹೊರಗಡೆ ಮಾತ್ರ. ಸರಿ. ಓಕೆ, ಕೇಳಿಸ್ಕೊಂಡ್ರ? ಅಂದ್ರೆ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ವಂತೆ, ಸೊ ಹೊರಗಡೆ ಮಾತ್ರ. ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ತನ ನೀವು ಇಲ್ಲೇ ಇದ್ದು ಇಲ್ಲೇ ಇರಿ, ನಿಮಗೂ ಸೇರಿಸಿ ನಾನು ಬೇಡ್ಕೊಂಡ್ ಬರ್ತೀನಿ. ಹೇಳಿ ಅಮ್ಮ. ಅಮ್ಮ, ನಿಮ್ಮ ಹೆಸರೇನು? ಅಲ್ಲಮ್ಮ, ಯಾವ ಊರಿಂದ ಬಂದಿದ್ದೀರಾ? ನಾವು ರಾಣಿ ಬಂದ್ರು. ಹೌದಾ? ಅಮ್ಮನ ಬಗ್ಗೆ ನೀವು ಏನ್ ಹೇಳ್ತೀರಾ? ಅವಳು ಏನಂದ್ರ ಮಗ ಶಿರಾ ಕಡಿತಾನ ಅಂದು ಅವಳು ಓಳ್ ಮಗದರ್ಗು ಹೋಗಿ ಇದು ಬಂಡಿ ಹೊಡೆದು ಒಳಗ್ ಹೋಗ್ಯಾಳ. ಓಕೆ ಓಕೆ ಓಕೆ. ಇದು ಬಂಡಿ ಪೂಜೆ ಹಾಕಿದ್ದು ಆತರ ಸತ್ಯ ನಡೀತಿದೆ. ಅಮ್ಮ, ನಿಮ್ ಲೈಫ್, ನಿಮ್ ಜೀವನದಲ್ಲಿ ಎಲ್ಲಮ್ಮ ಏನಾದ್ರು ಪವಾಡ ಆಗಿದೆಯಾ ನಿಮ್ಮಮ್ಮನಿಂದ? ನಮ್ಮ ಮನೆಯಲ್ಲಿ ಬಂದಲ್ಲ, ಬೇರೆ ಬೇರೆ ಕಡೆಯಿಂದ ಬಂದದ. ಏನಾದ್ರು ಹೌದಾ? ಅಮ್ಮ, ನಾ ಏನಾದ್ರು ಕೇಳ್ಬೋದಾ? ಏನ್ ಬೇಡ್ಕೊಂಡಿದ್ರಿ? ಏನ್ ಆಗಿದೆ? ನಮ್ಗೆ ಏನೋ ಒಂದ್ ಮೈಯಾಗ ಆರಾಮಿಲ್ಲ, ನಾವ್ ಇಂತ ಕೊಡ್ತೇವಿ ತಾಯಿ, ನಮ್ನ ಆರಾಮ್ ಮಾಡವ ಅಂತ ನಾವ್ ಬೇಡ್ತೇವಿ. ಕಾಯಿ ತುಕ್ಕ ಆತು, ದುಡ್ಡಿನ ತುಕ್ಕ ಆತು, ಹರಕೆ ಮಾಡ್ಕೊಂಡು ಆತರ ಆಕಿ ನಡೆಸ್ಕೊಡ್ತಾಳ. ಸರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹೂವು ಇದೆ, ಹೂವಿಡ್ಬೇಕು. ನಾವೇನೇ ತಗೊಬಂದ್ರೆ ಇಲ್ಲಿ ಕೊಟ್ಟೋಗ್ಬೇಕು. ಅದೇ ಲೈಕ್ ಅಕ್ಕಿ ಎಲ್ಲ ಇದನ್ನ ತಗೊಂಬಂದ್ರೆ ಇಲ್ಲೇ ಕೊಟ್ಟೋಗ್ಬೇಕು, ಬಾಳೆಹಣ್ಣೆಲ್ಲ. ದೇವಸ್ಥಾನದಿಂದ ಆ ಕಡೆ ನಾವು ಎಂಟ್ರಿ ಆಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡ್ತೀವಿ. Hey bro, ಏನ್ ಗುರು ಸ್ಟಂಟ್ ಬೇಡ, ಸರಿನೋ ಮಾಡ್ತಿದ್ದಾವೆ. ತಿಮ್ಮಕ್ ಅನ್ಸುತ್ತೆ. ದೇವಸ್ಥಾನದ ಮುಂದೆಗಡೆ ಪರಶುರಾಮ ದೇವರು ಮತ್ತೆ 7 ಹಡೆ ನಾಗದೇಶ್ವರ ಟೆಂಪಲ್ ಇದೆ. ತಗೊಂಬೋಣ ಆಶೀರ್ವಾದ, ದೇವರೇ ಒಳ್ಳೇದ್ ಮಾಡಪ್ಪ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರೇನು? ಲಿಂಗರಾಜು ಡಿ ಕಲ್ಲನ್ ಅಂತ ಹೇಳಿ. ಸರ್, ಯಾವ ಊರಿಂದ ಬಂದಿದ್ದೀರಾ? ನಾನು PSCS ಬೋರ್ಡ್ ಡೈರೆಕ್ಟರ್ ಆಫ್ ತ್ಯಾಗರ್ತಿ, ಸಾಗರ ತಾಲೂಕು, ಓಕೆ ಸರ್. ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ. ಈ ಇತಿಹಾಸದ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿರೋಂಥದ್ದು ಅಂದ್ರೆ ಇವಳದು ಭಯಂಕರ ಶಕ್ತಿಶಾಲಿ ದೇವತೆ ರೇಣುಕಾಂಬ ತಾಯಿ. 1985 ಒಂದು
ದೊಡ್ಡ ದುರಂತ ಆಯ್ತು ಇಲ್ಲಿ. ಓಕೆ ಸರ್, ಏನ್ ದುರಂತ ಆಯ್ತು? ದುರಂತ ಅಂತಂದ್ರೆ ಸರ್ಕಾರದಲ್ಲಿ ಇದು ವಶ ಇತ್ತು ಮೊದಲು. ಆಮೇಲೆ ಈ ಬೆತ್ತಲ ಸೇವೆ ಒಂದು ಸಾಮೂಹಿಕವಾಗಿ ಯೂನಿವರ್ಸಲ್ ಆಗಿ ಏಸಿಗೆ ಮಾಡ್ತಾರೆ. Okay. ಆ ಏಸಿಗೆಯಲ್ಲಿ ಅನೇಕ ಜನ ನೆರಳಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು. ಆಫೀಸರ್ ಇಂದ ಹಿಡಿದು ರೈತರು, ಈ ತಾಯಿ ನಂಬ್ಕೊಂಡು ಬಂದವರೆಲ್ಲ ಸೋಲಿಕೇರಿದ್ರು. SP ಎಲ್ಲ ಸತ್ತೋದ್ರು ಒಬ್ರು. ನನಗೆ ಅವಾಗ 10 ವರ್ಷದ ಹುಡುಗನ ಸರ್ ಅವಾಗ. ನೋಡಿ, ಇಲ್ಲಿ ದೇವಸ್ಥಾನದ ಪಕ್ಕನೇ ಇಲ್ಲಿ ಒಂದು ಬಸವ ದೇವಸ್ಥಾನ, ಬಸವ ಇದೆ ಮೂರ್ತಿ. ಅದ್ರ ಕೆಳಗಡೆ ಇದೊಂದು ಕಲ್ಲಿದೆ ಆಯ್ತಾ. ಈ ಕಲ್ಲು ಚಮತ್ಕಾರ ಏನು ಅಂತ ಅಂದರೆ, ನೀವೇನಾದರೂ ಬೇಡ್ಕೊಂಡು ಅದು ಆಗುತ್ತೆ ಅಂತ ಅಂದರೆ ಈ ಕಲ್ಲು ಅದಾಗೆ ಎದ್ದು ಬರುತ್ತೆ. ಅಕಸ್ಮಾತ್ ಇದು ನೀವು ಅಂದ್ಕೊಂಡಿರೋದು ಆಗಿಲ್ಲ ಅಂತಂದರೆ ನೀವು ಏನೇ ಮಾಡಿದ್ರೂ ಈ ಕಲ್ಲು ಎದ್ದು ಬರೋಲ್ಲ. ಇವಾಗ ಒಂದು ಎಕ್ಸಾಂಪಲ್ ನೋಡಿ, ಇವರೇನೋ ಬೇಡ್ಕೊಂಡಿರ್ತಾರೆ, ಸೊ ಕಲ್ಲು ಎದ್ದು ಬಂದಿದೆ ಅಂತ ಅರ್ಥ, ಅದು ಆಗುತ್ತೆ ಅಂತ ಅರ್ಥ. ಅಕಸ್ಮಾತ್ ಇವರಿಗೆ ಅದು ಬೇಡ್ಕೊಂಡಿರೋದು ಆಗಲ್ಲ ಅಂತ ಗೊತ್ತಾಯಿತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಎದ್ದು ಬರೋಲ್ಲ. ಇವಾಗ ನಾನು ಅಲ್ಲಿ ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ, ಆದ್ರೂ ನಾನು ಕ್ಯಾಮ್ರಾ ಹಾಕ್ಬಿಟ್ಟು ವಿಡಿಯೋಸ್ನೆಲ್ಲ ಮಾಡ್ಕೊಂಡು ಬಂದೆ. ಅವರು ಓಪನ್ ಆಗಿ ಹೇಳ್ತೀನಿ ಬೈದ್ರು. ಸೊ ಆದ್ರೂ ನಾನು ಇಟ್ಕೊಂಡು ಬಂದಿದ್ದೀನಿ. ಅವ್ರು ಹೇಳಿದ್ರು ಆ ವಿಡಿಯೋನೆಲ್ಲ ಮಾಡ್ಕೊಂಬೇಡ, ಒಳ್ಳೇದಾಗಲ್ಲ ಅಂತ ಹೇಳಿದ್ರು. ಸೊ ಇವಾಗ ನಾನು ಕಲ್ಲು ಎತ್ಬಿಟ್ಟು ಕೇಳ್ತೀನಿ. ಕಲ್ಲು ಎದ್ದು ಬಂತು ಅಂದ್ರೆ ನಾನು ವಿಡಿಯೋ ಹಾಕ್ತೀನಿ, ಅಂಡ್ ಕಲ್ಲು ಎದ್ದು ಬಂದಿಲ್ಲ ಅಂತ ಅಂದ್ರೆ ನಾನು ವಿಡಿಯೋ ಹಾಕಲ್ಲ. ಸೊ ನಾನು ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ ಆಯ್ತಾ. ಯಾಕಂದ್ರೆ ಗೊತ್ತಿಲ್ಲ, ಮಾಡೋಣ ಬನ್ನಿ. ಚೇಂಜ್ ತಗೊಂಬಂದಿಲ್ಲ, ಇಷ್ಟು ದುಡ್ಡು ಕೊಟ್ಟು ಹೋಗ್ತೀನಿ. ಇವಾಗ ದೇವಸ್ಥಾನದ್ದು ಎಲ್ಲ ದರ್ಶನ ಮುಗಿಸ್ಕೊಂಡು ನಾನು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಅಂಡ್ ಇಲ್ಲೇ ಮೇಲ್ಗಡೆ ಹೋದ್ರೆ ಒಂದು ಕೋಟೆ ಇದೆ ಆಯ್ತಾ. ಅಂದ್ರೆ ಕೋಟೆ ಅಂತ ಅಂದ್ರೆ ಕದಂಬರ್ ರಾಜ್ಯದ್ದು ಅವ್ರು ಕಟ್ಸಿರೋಂತ ಕೋಟೆಗಳೆಲ್ಲ ಇದಾವೆ. ಬಟ್ ಇವಾಗ ಆಲ್ರೆಡಿ ಟೈಮ್ ಆಯ್ತು. ಇನ್ನೊಂದ್ ದಿನ ನಿಮ್ಗೆ ತೋರಿಸ್ತೀನಿ ಅವನ್ನೆಲ್ಲ. ಆ ಕಡೆ ಅಲ್ಲಿ ದೇವರ ದರ್ಶನ ಮಾಡ್ಬಿಟ್ಟು ಇವಾಗ ಅಲ್ಲಿ ಹತ್ತೀವಿ ಅಲ್ವಾ, ಹಾಗೆ ಎಕ್ಸಿಟ್ ಗೆ ಈ ರೋಡ್ ನ ಬಳಸ್ತಾರೆ. ಇದು ಬಳಸ್ತಾ ಇದ್ದ ತಕ್ಷಣನೇ ಇಲ್ಲಿ ಶೂಲದ ವೀರಪ್ಪ ದೇವಸ್ಥಾನ ಸಿಗುತ್ತೆ. ನಾವು ಈಗ ಈ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಅಮ್ಮ ನಮಸ್ಕಾರ. ಸೀರೆ ಉಡಿಕೆ ನಂದೆ, ಕಂಟಕ ಡಾಬ ತೊಡಿಸೆ ನಂದೆ, ಕಾಲಿಗೆ ತಲೆ ಮೇಲೆ ಕೋಡ ಓಡಿಸೆ ನಂದೆ, ಇನ್ನೊಂದ್ಸಲ ಬರ್ತೀನಿ. ಇನ್ನೊಂದ್ಸಲ ನಾ ಸಕ್ಸಸ್ ಆದ್ರೆ ನಾನ್ ನಿಮ್ಗೆ ಎಲ್ಲರಿಗೂ ಕೊಟ್ಟು ಹೋಗ್ತೀನಿ. ಹಾ, ಥ್ಯಾಂಕ್ ಯು. ಸರಿ. ವಿಡಿಯೋ ಮಾಡ್ಕೊಂಡು ಹೋಗಿ ನೀವೆಲ್ಲ ಪಕ್ಕದ ಮಾಡ್ತಾವು ಬೈತಾವು. ಓಕೆ, ಥ್ಯಾಂಕ್ ಯು.
ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಅಲ್ಲೊಬ್ಬ ಭಟ್ಟ ಬೈದ ಬಿಟ್ರೆ ಮಿಕ್ಕಿರೋದೆಲ್ಲ ಸಖತ್ತಾಗಾಯ್ತು. ಅಂಡ್ ದೇವ್ರೆ ನನ್ಗೊಂದು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಹೇಳ್ಕೊಂತ. ಅಂಡ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂಡ್ ಹೋಗಿನ ಕೊನೆಯ ಮಾತು, ದೇವರನ ಮೇಲೆ ನಂಬಿಕೆ ಇಟ್ಟು ಮುಂದೆ ಕೆಲಸ ಮಾಡಿ ದೇವ್ರು ನಮ್ಗೆ ಎಲ್ಲದ್ರಲ್ಲೂ ಒಳ್ಳೇದ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬೈ ಬೈ, ಲವ್ ಯು.